ಆದಿವಾಸಿ ಜನಾಂಗದವ್ರು ಬಿಡ್ರಿ ಪಾಪ ಇಲ್ಲದವರು ಕಾಲಿದ್ರು ಅವ್ರು ಭಿಕ್ಷೆ ಬೇಡ್ತಾರೆ, ವಂಶ ಪರಂಪರೆಯಾಗಿ ಭಿಕ್ಷೆ ಬಿಡ್ತಾರೆ. ನಮ್ಮ ಉದ್ಯೋಗ ಅಂತ ಹೇಳ್ತಾರೆ. ಹಾಂ, ಅದಕ್ಕೆ ಹಿಂಗೆ ಸರ್ ಈ ಎಲ್ಲ ಕಾರಣಗಳಿಂದ ಹೇಳ್ತಾರೆ ಸರ್ ಸಮಾಜದೊಳಗೆ ಈ ಭಿಕ್ಷೆ ಬೇಡುವಂಥ ಒಂದು ಪ್ರವೃತ್ತಿ ಐತ್ರಿ. ಅದು ವೃತ್ತಿಯಾಗಿನೂ ಐತ್ರಿ, ಪ್ರವೃತ್ತಿಯಾಗಿನೂ ಐತ್ರಿ. ಇದು ಸರಿ ಅಂತಿರೋ ತಪ್ಪು ಅಂತೀರಿ? ಭಿಕ್ಷಾಟನೆ ಇರಬೇಕಂತರೂ ಇರಬಾರ್ದು ಅಂತಾರೆ ಸರ್. ಭಿಕ್ಷಾಟನೆ ಇರಬಾರದು ಸರ್. ಇರಬಾರ್ದು ಅಂತಂದ್ರೆ ಅವ್ರಿಗೆ ನಾವು ಭದ್ರತೆಯನ್ನು ಒದಗಿಸ್ಕೋಬೇಕು. ಅವ್ರು ಯಾಕೆ ಭಿಕ್ಷಾ ಬೇಡ್ತಾರೆ ಸರ್? ನಾನೊಂದು ಕವನ ಬರೆದಿದ್ದೆ ಸರ್. ಯಾಕಂದ್ರೆ ಸರ್ ನಮ್ಮಂಥ ಸಾಮಾನ್ಯ ಮಂದಿಗೆ ಯಾವ್ದು ರೀ ತೊಂದರೆಗಳು ತಾಪತ್ರಯಗಳೆಲ್ಲ ಇರ್ತಾವೆ ಸರ್. ಸರ್ ಏನಂದ್ರೆ ಸರ್ ಒಬ್ಬ ಮುದುಕನ ನೋಡಿನ್ರಿ ನಾನು, ಭಿಕ್ಷುಕನ ಒಬ್ಬ ನೀವು ಹೇಳಿದ ಸ್ಮರಣೆ ಬರ್ತದೆ ರೀ. ನಾನು ನಮ್ಮ ಆಫೀಸ್ನಾಗ ರೀ ಚಹಾ ಕುಡಿಯಾಕಂತ ಹೋಗಿರ್ತೀವಿ. ಅಲ್ಲಿ ಪ್ರಿಯಾ ಹೋಟೆಲಾಗ ಚಹಾ ಕುಡಿದು ಹೊರಗೆ ಬರ್ಬಿಟ್ರೆ ಒಬ್ಬ ಭಿಕ್ಷುಕ ರೀ ಭಿಕ್ಷಾ ಬೇಡಾಕ್ತಿದ್ರಿ. ಅವನ ಸ್ಥಿತಿ ಹೆಂಗಿತ್ತು ಸರ್, ನಾವು ಉದ್ರಿ ಹೋಟೆಲ್ ರೀ ಚಹಾ ಕುಡಿದು ಹೊರ್ತಿದ್ವಿ ರೀ. ನಾ ಕಿಶಾಗ ನೋಡ್ರಿ ನನ್ನ ಕಡೆಯೂ 10 ಪೈಸೆ ಇರಲಿಲ್ಲ ರೀ. ಪಾಪ ಅವ ಭಿಕ್ಷಾ ಬೇಡತ್ತಾನ. ಅವ್ನು ಕರೆದ ಒಳಗೆ ಚಹಾ ಕುಡಿಸಿ, ನಾವು ಚಹಾ ಕುಡಿಸಿ ಯಾಕೆ ನಾ ಕಡೆ ಹೋಗ್ತಿಲ್ಪ ಚಹಾ ಕುಡಿ ಅಂತ ಹೇಳಿ ಅಂತಾರ್ರಿ. ಅದೇ ತಲೆಯಾಗ ವಿಚಾರ ಬತ್ರಿ. ಬಡಕಲು ದೇಹದ ದೈನ್ಯ ಭಾವದ ಭಿಕ್ಷುಕ ಕಂಡೆ ಆಕಸ್ಮಿಕ, ಮಧ್ಯಮ ವರ್ಗದ ಜೀವಿಯು ನಾನೂ ಮರ್ಯಾದಸ್ಥ ಭಿಕ್ಷುಕ ಅಂತೇಳಿ. ಯಾಕಂದ್ರೆ ಅವಾಗ ನಮಗೆ ನಾವು ಯಾಕೆ ಭಿಕ್ಷಾ ಬೇಡ್ತಾನೆ ಅನ್ನೋದು ಸರ್, ದೇಹಾಲಸ್ಯವೋ ಮುಪ್ಪಾವಸ್ಥೆಯೋ ಜೀವಿ ಬೇಡುತ್ತಿದೆ ಭಿಕ್ಷೆಯನ್ನು. ನಾನು ರೀ ಬದುಕಿನ ಅಸಮತೆ, ಪರಿಸರ ಮಲಿನತೆ, ಚಾಚಿಯ ಸಹಾಯಕ್ಕೆ ಹಸ್ತವನ್ನು ಸ್ವಲ್ಪ ಹೆಲ್ಪ್ ಮಾಡಿರಪ್ಪ, ಸಹಾಯ ಮಾಡಿರಿ ಅನ್ನೋಂಥ ಮಾಡ್ತೀರಿ. ಮುಂದೆ ಅವ ಕೈಯಲ್ಲಿ ಕೋಲು ಬಾಳಲ್ಲಿ ಸೋಲು ಬತ್ತಿದ ಬಾವು ಮನದಲ್ಲಿ, ನಮ್ಮದ್ರಿ ಆಸೆಯ ಕೊತ್ತು ನಿರಾಶೆಯ ಹೊತ್ತು ಚಂಚಲ ಬಾವು ಮನದಲ್ಲಿ. ಹಿಂಗೆ ಹೇಳ್ತಾ ಸಹ ಕೊನೆಗಡೆ ಭಿಕ್ಷೆ ನೀಡಿದರೂ ನೀಡದೇ ಇದ್ದರೂ ಆಗೋದು ಅಮಗೆ ಅಪಮಾನ. ಭಿಕ್ಷೆ ಯಾರು ಕೊಡ್ತಾರೆ ಇಟ್ಟೋದ್ರಿ. ಆದರೆ ರೀ ಹಿಡಿದ ಕಾರ್ಯವು ಸಫಲವಾಗದರೆ ನನ್ನೀ ಮನಕ್ಕೆ ಬಿಗುಮಾನ. ಕೊನೆಗೆ ಸರ ಭವ್ಯ ಭಾರತದ ಚಿತ್ರ ಕಾಣುತ್ತಿದೆ ಮಾಸಿದ ಮುದುಕನ ಮುಖದಲ್ಲಿ, ಆಶಾಭಾವನೆ ಹೊತ್ತಿಹ ಮನಗಳು ನಿರಾಶೆ ಕಂಡವೇ ಬಾಳಿಲ್ತು ಒಂದು ಕವನ ಬರೆದೆ ಸರ್. ಅದು ಎಷ್ಟು ಇದು ಅನಿಸುತ್ತೆ ನನ್ನ ಮನಕ್ಕೆ, ನನ್ನ ಅಂತಃಕರಣಕ್ಕೆ ನನ್ನನ್ನು ನಾನು ನೋಡ್ಕೊಂಡಂಗೆ ಅನಿಸುತ್ತೆ. ಆ ಮುದುಕನಲ್ಲಿ ಸರ್ ಇಡೀ ಭಾರತದ ಚಿತ್ರಣ ಕಾಣಾಗೈತೆ ಸರ್. ಅಂದರೆ ಇವತ್ತು ನಮ್ಮ ಪರಿಸ್ಥಿತಿ ಈ ರೀತಿ ಆಗ್ಯದಪ್ಪ, ನಮ್ಮ ಭಾರತದ ಪರಿಸ್ಥಿತಿಗಳು ಅಥವಾ ಈ ಬಡ ದೇಶಗಳ ಪರಿಸ್ಥಿತಿ ಹೀಗಾಗಿ ಸರ್. ಯಾಕಂದ್ರೆ ಇದಕ್ಕೆಲ್ಲ ಮೇನ್ ಕಾರಣ ಹಾಂ ಸರ್ ಬಡತನ ಅಂತ ನಾವು ಹೇಳ್ತೀವಿ. ಬಡತನ ರೀ ಆ ಮುಪ್ಪ ಆದ ನಂತರ ಯಾಕಂದ್ರೆ ಅವ್ನ ಸಂಬಂಧಿಕರಿದ್ರ ಮುಪ್ಪಿಗೆ ಅಲ್ಲಿ ಅವ್ನು ಭಿಕ್ಷುಕ ಆಗುದು ಈ ಒಂದು ಹಂಗೆ ನಿನ್ನೆ ಮಾತಾಡ ಭಾಳ ಹಾಕಿದ್ದೇನಪ್ಪ ಅಂದ್ರೆ ಗೃಹಸ್ಥ ಆಶ್ರಮ ಎಲ್ಲ ಆಶ್ರಮಗಳಿಗೆ ಆಶ್ರಯ ಅನ್ನ ಕೊಡ್ತದೆ ಸರ್. ಅನ್ನ ಕೊಡೋದಂತೆ ಅಂದ್ರೆ ಇಲ್ಲಿ ಆ ಗೃಹಸ್ಥಗೆ ಉದ್ಯೋಗ ಇಲ್ಲದಕ್ಕಾಗಿ ನಿರುದ್ಯೋಗನ ಇದಕ್ಕೆ 3 ಮಂದಿ ಬಂದು ಹತ್ತಬೇಕಾಗ್ತದೆ. ಇವ್ರಿಗೆ ನಿರುದ್ಯೋಗ ಇಲ್ಲ ಸರ್.